ಇನ್ನು ತಮಿಳುನಾಡು ರೀತಿಯಲ್ಲೇ ಕರ್ನಾಟಕದಲ್ಲೂ ಹೈ ಡ್ರಾಮಾ ನಡೆದಿದೆ. ಗವರ್ನರ್ ನಡೆಗೆ ಕಾಂಗ್ರೆಸ್ ಸದಸ್ಯರು ಧಿಕ್ಕಾರದ ಘೋಷಣೆಗಳನ್ನ ಕೂಗಿದರು. ತಮಿಳುನಾಡು ರೀತಿಯಲ್ಲೇ ಕರ್ನಾಟಕದಲ್ಲೂ ಒಂದು ದೊಡ್ಡ ಡ್ರಾಮಾ ನಡೆದಿದೆ. ಜಂಟಿ ಅಧಿವೇಶನದಲ್ಲೇ ಹೈ ಡ್ರಾಮಾ ನಡೆದಿರೋದ್ರಿಂದ ಕೈ ಸದಸ್ಯರು ಧಿಕ್ಕಾರವನ್ನ ಕೂಗಿದ್ರು. ಯಾರ ವಿರುದ್ಧ? ರಾಜ್ಯಪಾಲರ ವಿರುದ್ಧ. ಜಂಟಿ ಅಧಿವೇಶನದಲ್ಲೇ ದೊಡ್ಡ ಹೈ ಡ್ರಾಮಾ ನಡೆಯಿತು. ಇನ್ನು ಬಿಕೆ ಹರಿಪ್ರಸಾದ್ ಹಾಗೆ ಶರತ್ ಬಚ್ಚೇಗೌಡ ಇಬ್ರು ರಾಜ್ಯಪಾಲರನ್ನ ಅಡ್ಡಗಟ್ಟಿದ್ರು. ಸರ್ಕಾರದ ಭಾಷಣವನ್ನ ನೀವು ಓದಲೇಬೇಕು ಅಂತ ಬಿಗಿಪಟ್ಟು ಹಿಡಿದ್ರು. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ರಾಜ್ಯಪಾಲರು. ಈ ವೇಳೆ ಕಾಂಗ್ರೆಸ್ ಸದಸ್ಯರೆಲ್ಲರೂ ಕೂಡ ಧಿಕ್ಕಾರದ ಘೋಷಣೆಗಳನ್ನ ಕೂಗಿದ್ರು. ರಾಜ್ಯಪಾಲರ ಹಿಂದೆನೆ ಧಿಕ್ಕಾರವನ್ನ ಕೂಗ್ತಾ ಹೊರಟರು. ಅಫ್ಕೋರ್ಸ್ ರಾಜ್ಯಪಾಲರಿಗೆ ಮುಜುಗರ ಉಂಟು ಮಾಡಿದ್ರು. ಗವರ್ನರ್ ಗೆಹ್ಲೋಟ್ ನಡೆಗೆ ಆಕ್ಷೇಪ, ಆಕ್ರೋಶ, ಹೈಡ್ರಾಮಾ ಎಲ್ಲವೂ ನಡೀತು. ಸದನದ ಹೈಡ್ರಾಮಾಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಅವರ ಜುಬ್ಬ ಕೂಡ ಹರಿದೋಗಿದೆ. ಅದು ಹೆಂಗ್ ಏನಾಯ್ತು ಅಂತ ಗೊತ್ತಿಲ್ಲ. ಅಂತ ಅಂದ್ಕೊಳ್ತೀನಿ ನಾನು ಅದನ್ನ. ಗವರ್ನರ್ ಅನ್ನ ನೀವು ಓದ್ಲೇಬೇಕು ಅಂತ ಹೇಳಿ ಅಲ್ಲಿ ಬಿಕೆ ಹರಿಪ್ರಸಾದ್ ಮತ್ತೆ ಶರತ್ ಬಚ್ಚೇಗೌಡರು ಇಬ್ರು ಕೂಡ ತಡೀತಾರೆ. ಆ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರ ಜುಬ್ಬ ಏನಿತ್ತು ಅದು ಹರಿದೋಗಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಹೈಡ್ರಾಮಾದಲ್ಲಿ ಏನೇನೆಲ್ಲ ಆಗಿದೆ ಅಂತ ನೋಡ್ತಾ ಇದ್ದೀರಿ. ರಾಜ್ಯಪಾಲರ ಹಿಂದನೆ ಘೋಷಣೆಗಳನ್ನ ಕೂಗ್ತಾ ಸಾಗಿದ್ರು. ರಾಜ್ಯಪಾಲರನ್ನ ಅಡ್ಡ ಹಾಕಿ ಘೋಷಣೆ ಕೂಗಿದ್ರು ಬಿಕೆ ಹರಿಪ್ರಸಾದ್. ಮಹಾಮಹಿಂ ನಿಮ್ಮ ನಡೆ ಅಸಂವಿಧಾನಿಕ ಕೃತ್ಯ ಅಂತ ಹೇಳಿದ್ರು. ಗವರ್ನರ್ ಆಗಿ ನೀವು ಭಾಷಣ ಮಾಡಿನೇ ಹೋಗ್ಬೇಕು, ಭಾಷಣ ಮಾಡದೆ ಹಾಗೆ ಹೋಗಕ್ಕಾಗಲ್ಲ. ಭಾಷಣ ಮಾಡದೆ ನೀವು ಕರ್ನಾಟಕವನ್ನ ಅಪಮಾನ ಮಾಡಬೇಡಿ. ರಾಜ್ಯಪಾಲರನ್ನ ಅಡ್ಡ ಹಾಕಿ ಘೋಷಣೆ ಕೂಗಿದ್ರು ಬಿಕೆ ಹರಿಪ್ರಸಾದ್. ನಿಮ್ಮ ಈ ನಡೆ ಅಸಂವಿಧಾನಿಕ ಕೃತ್ಯ, ನೀವು ಕರ್ನಾಟಕಕ್ಕೆ ಅಪಮಾನ ಮಾಡ್ತಾ ಇದ್ದೀರಿ, ಅದನ್ನ ಮಾಡಬೇಡಿ, ನೀವು ಭಾಷಣ ಮಾಡಿನೇ ಹೋಗ್ಬೇಕು ಅಂತ ಅಡ್ಡ ಹಾಕಿ ಕೂಗ್ತಾ ಇದ್ರು ಬಿಕೆ ಹರಿಪ್ರಸಾದ್. ಆ ದೃಶ್ಯವನ್ನ ನೋಡ್ಬೋದು. ಆ ಸಂದರ್ಭದಲ್ಲಿ ಅವರ ಜುಬ್ಬ ಕೂಡ ಹರಿದೋಗಿದೆ. ಇದ್ಯಾವುದಕ್ಕೂ ಕಿಮ್ಮತ್ ಕೊಡದಂತ ರಾಜ್ಯಪಾಲರು ನೇರ ಹಂಗೆ ಹೊರಟೇ ಬಿಟ್ರು. 30 ಸೆಕೆಂಡ್ ಅಲ್ಲಿ ತಮ್ಮ ಮಾತನ್ನ ಮುಗಿಸ್ಬಿಟ್ಟು ನೀವು ಸ್ಪಷ್ಟವಾಗಿ ಗಮನಿಸಬಹುದು. ರಾಜ್ಯಪಾಲರು ಹೋಗುವಂತ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅಲ್ಲಿ ಅಡ್ಡಾಗಿಡ್ತಾರೆ, ಅವರನ್ನ ಮಾತನಾಡ್ತಾರೆ ಅವ್ರ ಜೊತೆಗೆ. ನೀವು ಹೀಗೆ ಹೋಗ್ಬಾರ್ದು, ಭಾಷಣ ಮಾಡಿನೇ ಹೋಗ್ಬೇಕು ಅಂತ ಹೇಳಿ. ಇದ್ಯಾವುದಕ್ಕೂ ರಾಜ್ಯಪಾಲರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ರಾಜ್ಯಪಾಲರ ಹಿಂದನೆ ಕಾಂಗ್ರೆಸ್ನ ಒಂದಷ್ಟು ಜನ ಸದಸ್ಯರು ಕೂಡ ಹೋಗ್ತಾರೆ ನೋಡಿ. ಒಂದಷ್ಟು ಜನ ಸಚಿವರು, ಶಾಸಕರುಗಳು ಎಲ್ಲರೂ ಹೋಗ್ತಾರೆ, ಧಿಕ್ಕಾರವನ್ನ ಕೂಗ್ತಾ ಹೋಗ್ತಾರೆ. ರಾಜ್ಯಪಾಲರ ನಡೆಗೆ ಧಿಕ್ಕಾರ ಅಂತ ಹೇಳಿ. ವಿಧಾನಮಂಡಲದ ಒಳಗೆ ನಡೆದಂತಹ ಒಂದು ಹೈ ಡ್ರಾಮಾದ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ ನೋಡಿ. ಅಲ್ಲಿ ಅಡ್ಡಗಟ್ಟ ಅಲ್ಲಿ ಅವರನ್ನ ಬಿಕೆ ಹರಿಪ್ರಸಾದ್ ಅವರನ್ನ ಸೈಡ್ಗೆ ಎಳ್ಕೊಂಡು ಹೋಗ್ತಾರೆ, ನೀವು ಗಮನಿಸಬಹುದು. ಬೆಳಿಗ್ಗೆ ಏನೆಲ್ಲ ಹೈಡ್ರಾಮಾ ನಡೀತು ಅಂತ ಗಮನಿಸಬಹುದು. ನಿನ್ನೆಯಿಂದನೂ ನಡೀತಾ ಇರುವಂತಹ ಹೈಡ್ರಾಮಾಗಳನ್ನ ಗಮನಿಸಬಹುದು. ಒಂದು ಕಡೆ ನಿನ್ನೆ
ಮೊದಲೇ ಹೇಳಿದ್ರು. ಇದು ಹೆಂಗಾಯ್ತು ಅಂತಂದ್ರೆ ಕರೆದು ಹೊಡೆಸ್ಕೊಳ್ಳೋದು ಅಂತಾರಲ್ಲ, ಹಂಗಾಯ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ನೆನ್ನೆನೇ ಹೇಳಿದ್ರು ರಾಜ್ಯಪಾಲರು, ನಾನು ಆ ಭಾಷಣ ಮಾಡೋದಿಲ್ಲ ಅಂತ ಹೇಳಿ ಬದಲಾವಣೆ ಮಾಡಿ ಅಂತ ಸಲಹೆ ಕೊಟ್ಟಿದ್ರು. ಆದರೆ ಸರ್ಕಾರ ಯಾವುದೇ ಬದಲಾವಣೆಯನ್ನು ಮಾಡಿರಲಿಲ್ಲ. ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು, ಹಾಗೆ ಕಾನೂನು ಸಲಹೆಗಾರ AS ಪೊನ್ನಣ್ಣ ಇಬ್ಬರು ಕೂಡ ಹೋಗಿ ಅವರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿದರು. ಅವರು ಆಯಿತು ಬರ್ತೀನಿ ಅಂತ ಹೇಳಿ ಬಂದರು. ಒಂದು 30 ಸೆಕೆಂಡಲ್ಲಿ ಅವ್ರಿಗೆ ಸ್ವಾಗತ ಇವ್ರಿಗೆ ಸ್ವಾಗತ ಅಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ಹೊರಟೇ ಬಿಟ್ರು. ಅಲ್ಲಿಗೆ ಅವ್ರ ಭಾಷಣ ಮುಗೀತು. ಸರ್ಕಾರದ ಭಾಷಣವನ್ನು ಓದಲೇಬೇಕು, ಮಂಡಿಸಬೇಕು ರಾಜ್ಯಪಾಲರು ಅನ್ನುವಂಥ ನಿಯಮ ಇದೆ, ಕಡ್ಡಾಯ ನಿಯಮ ಇದೆ. ಸಂವಿಧಾನದ 176ರ ಅಡಿಯಲ್ಲಿ ಅದನ್ನು ಉಲ್ಲೇಖ ಮಾಡಲಾಗಿದೆ. ಅಸಂವಿಧಾನಿಕ ಕೃತ್ಯ ಇದು, ಅಸಂವಿಧಾನಿಕವಾಗಿ ನಡೆ ಇದು ಅಂತ ಹೇಳಿ ಆಡಳಿತ ಪಕ್ಷ ರಾಜ್ಯಪಾಲರ ವಿರುದ್ಧ ಕಿಡಿಕಾರ್ತಾ ಇದೆ. ಆ್ಯಂಡ್ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇಡೀ ದೇಶನೇ BJP ಕೈಗೊಂಬೆ ಥರ ವರ್ತಿಸ್ತಾ ಇದೆ ಅಂತ ರಾಮಲಿಂಗಾರೆಡ್ಡಿ ಅವರು ಆರೋಪ ಮಾಡಿದ್ರು. ಮತ್ತು ಪ್ರಿಯಾಂಕ್ RSS ರವರು ಕರ್ನಾಟಕ ರಾಜ್ಯಕ್ಕೆ ಮಸಿಬಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಕ ಉತ್ತರವನ್ನು ನಾವು ಸಹ ಕೊಡ್ತೀವಿ ಅನ್ನೋದನ್ನ ತಿಳ್ಕೊಳ್ಬೇಕು. ಏನಾದರೂ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಧೈರ್ಯ ಇದ್ದರೆ ನನ್ನ ಎದುರಿಗೆ ಬಂದು ಹೋರಾಟ ಮಾಡಲಿ, ನನ್ನ ಎದುರಿಗೆ ಬಂದು ಚರ್ಚೆ ಮಾಡಲಿ ಸದನದಲ್ಲಿ, ಅದಕ್ಕೆ ಉತ್ತರ ಕೊಡ್ತೀನಿ. ಇವ್ರಿಗೆ ಫ್ಯಾಷನ್ ಆಗಿಬಿಟ್ಟಿದೆ. ಇವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರೆ ಇಲ್ಲದೆ ಇರೋದೆಲ್ಲ ಪದಪುಂಜಗಳನ್ನ ಉಪಯೋಗಿಸಿ ಮಾತಾಡ್ತಾರೆ. ಇವ್ರು ಯಾರು ಅಂತ ಹೇಳಿ ಗೊತ್ತು. ಭಾರತೀಯ ಜನತಾ ಪಾರ್ಟಿಯವರು ನನ್ನ ಬಗ್ಗೆ ಏನು ಮಾತಾಡೋದು ಬೇಕಾಗಿಲ್ಲ. ಇನ್ನೂ ಸಹ ಈ ಥರ ಮುಂದೆ ಹೊರದ್ರೆ ಇನ್ನು ಯಾವ್ಯಾವ ರೀತಿ ಪ್ರತಿಭಟನೆ ಎದುರಿಸಬೇಕಾಗೋದು ಇವ್ರು ನೋಡಬೇಕು. ನಾವೇನು ನಾಗ್ಪುರ್ ಯೂನಿವರ್ಸಿಟಿಯಿಂದ ತಯಾರಾಗಿರ್ತಕ್ಕಂಥವ್ರಲ್ಲ, ಬೆಂಗಳೂರು ಯೂನಿವರ್ಸಿಟಿನಲ್ಲಿ ತಯಾರಾಗಿರ್ತಕ್ಕಂಥವ್ರು. ಇವ್ರಿಗೆಲ್ಲ ಸರಿಯಾದ ಉತ್ತರವನ್ನು ಕೊಡ್ಲಿಕ್ಕೆ ನಮ್ಗೆ ಧೈರ್ಯ ಇದೆ, ಶಕ್ತಿ ಇದೆ, ಆ ಒಂದು ನೈತಿಕತೆನೂ ಇದೆ ಅನ್ನೋದನ್ನ ಇವ್ರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಈಗ ಏನಿದ್ದಾರೆ ಬಿಜೆಪಿ ಅವರು ಗೂಂಡಾವರ್ತನೆ ಮಾಡಿದರೆ ರಾಜ್ಯಪಾಲರ ವಿರುದ್ಧ ಅವರು ಅಡ್ಡಿಪಡಿಸಿದ್ದಾರೆ. ಮೊದಲನೇದಾಗಿ ಎಚ್ ಕೆ ಪಾಟೀಲ್ ವಿರುದ್ಧ ಕ್ರಮ ಆಗಬೇಕು, ಇದನ್ನು ನಾವು ಮಂಡಿಸ್ತೇವೆ ಮತ್ತು ಖಂಡನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ ಭಾರತೀಯ ಜನತಾ ಪಾರ್ಟಿನೇ ಗುಂಡಾ, ಭ್ರಷ್ಟಾಚಾರ, ವ್ಯಭಿಚಾರ ಪಾರ್ಟಿಗಳು. ಇವರು ನಮ್ಮ ಮೇಲೆ ಗುಂಡಾಗಿರಿ ಅನ್ನೋದೇನು ಹೇಳಬೇಕಾದಿಲ್ಲ. ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿಯ ಗವರ್ನರ್ ಅವ್ರಿಗೆ ನಾವು ಗೌರವಯುತವಾಗಿ ಈಗಾಗಲೇ ನಿನ್ನೆ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳಿ. ಇಲ್ಲಿ ಬಂದ ಮೇಲೆ ಅವರು ಗೌರವಯುತವಾಗಿ ಭಾಷಣ ಮಾಡಬೇಕಾಗಿತ್ತು. ಭಾಷಣ ಮಾಡದೆ ಹೊರಗಡೆ ಹೋಗುವಾಗ ನಾವು ನಮ್ಮ ಹಕ್ಕು ಅದನ್ನು ಪ್ರತಿಭಟನೆ ಮಾಡಿದ್ದೀವಿ. ಎಲ್ಲಾದರೂ ಟಿವಿನಲ್ಲಿ ಯಾರಾದರೂ ಗುಂಡಾಗಿರಿ ಮಾಡಿದ್ದಾರೆ ಅಂತ ತೋರಿಸಿ, ಗುಂಡಾಗಿರಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು. ನನ್ನ ಬಟ್ಟೆಯನ್ನು ಹರಿದಾಕಿರ್ತಕ್ಕಂಥದ್ದು ಹಿಂದೆಯಿಂದ ಬಂದು ಹರಿದಿದ್ದಾರೆ, ಮುಂದೆಯಿಂದ ಅಲ್ಲಿಗೆ ಧೈರ್ಯ ಇಲ್ಲ ಇವ್ರಿಗೆ. ರಣ ಹೇಡಿಗಳು ಇವರು ಭಾರತೀಯ ಜನತಾ ಪಾರ್ಟಿಯವರು. ಯಾರು ಅಂತ ನಾನು ಹಿಂದೆಯಿಂದ ನೋಡೋಕ್ಕಾಗೋದಿಲ್ಲ. ಇದು ಭಾರತೀಯ ಜನತಾ ಪಾರ್ಟಿಯ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೆಲಸ ಸದನದೊಳಗಡೆ. ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಘೋಷಣೆ ಮಾಡಿದ್ದಾರೆ, ರಾಜ್ಯಾದ್ಯಂತ ರಾಜ್ಯಪಾಲರ ನಡೆ ವಿರುದ್ಧ ಹೋರಾಟವನ್ನು ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಈ ಕಡೆ ಬಿಜೆಪಿಯವರು ಕೂಡ ರಾಜ್ಯಪಾಲರ ಸಮರ್ಥನೆಯನ್ನು ಮಾಡಿಕೊಂಡು ನಾವು ಕೂಡ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ರಾಜ್ಯಪಾಲರ ಈ ನಡೆ ಸಂವಿಧಾನದ ವಿರುದ್ಧ ಇರ್ತಕ್ಕಂಥ ನಡೆ. ಸಾಂವಿಧಾನಿಕ ಪದವಿನಲ್ಲಿ ಇರ್ತಕ್ಕಂಥವರು ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಚಾರದಲ್ಲಿ ಸಂವಿಧಾನದ ವಿರುದ್ಧ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದ ವಿರುದ್ಧ ಹೋಗಿರ್ತಕ್ಕಂಥ ರಾಜ್ಯಪಾಲರಿಗೆ ಒಂದೇ ಒಂದು ನಿಮಿಷವೂ ಸಹ ರಾಜಭವನದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ, ಅವ್ರಿಗೆ ಹಕ್ಕು ಸಹ ಇಲ್ಲ. ಕರ್ನಾಟಕ ರಾಜ್ಯದ ತೆರಿಗೆಯಿಂದ ನಡೀತಕ್ಕಂಥ ಈ ರಾಜಭವನ ಇವ್ರು ಯಾವುದೇ ಸಂದರ್ಭದಲ್ಲಿ ಇದೇ ಗಳಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಈ ತವರ್ ಚಂದ್ ಗೆಲಾಟ್ರವರು ತಕ್ಷಣವೇ ರಾಜೀನಾಮೆ ಕೊಟ್ಟು ಅವರು ವಾಪಸ್ ಮಧ್ಯಪ್ರದೇಶಕ್ಕೆ ಹೋಗಿ ಅವರಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಅವರ ಕುಟುಂಬದಲ್ಲಿರ್ತಕ್ಕಂಥ ವ್ಯವಹಾರಗಳು ನೋಡ್ಕೊಳ್ಳಿ. ಇಲ್ಲಿ ಬೇಕಾಗಿಲ್ಲ. ಅದೆಲ್ಲ ತಾವು ಮುಖ್ಯಮಂತ್ರಿಗಳನ್ನ ಕೇಳಬೇಕು. ಮುಂದಿನ ಹೆಜ್ಜೆ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಆ ವಿಚಾರದಲ್ಲಿ ನಮ್ಮ ಹೋರಾಟವನ್ನು ನಾವು ರೂಪುರೇಷೆಗಳನ್ನು ಮಾಡ್ತೇವೆ. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿ ರಾಷ್ಟ್ರವಾಗಿದ್ದು. ಗುಜರಾತ್ ಮಾಡಲ್ ಅಲ್ಲ, ಫ್ರಾಡ್ ಮಾಡಲದು. ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರಕ್ಕೆ ಮಾದರಿಯಾದಂಥ ರಾಜ್ಯಕ್ಕೆ ಮಸಿಬಳ್ಳಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯವರು, RSS ಅವರು, BJಪಿಯವರು ಪ್ರಯತ್ನ ಮಾಡ್ತಾರೆ. ಅದನ್ನು ನಾವು ಖಂಡಿಸ್ತೇವೆ. ಇವತ್ತೇನು ಜಾಯಿಂಟ್ ಸೆಷನ್ ಇತ್ತು, ಗವರ್ನರ್ ಅವರು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಕೊಟ್ಟಿರ್ತಕ್ಕಂಥ ಭಾಷಣವನ್ನು ಓದ್ದೆ NDA BJP ಅವರು ಕೊಟ್ಟಿರೋ 4 ಲೈನ್ನ ಓದಿ ಅವರು ಅಂತ ಅವಾಗ ನಮ್ಮ BK ಹರಿಪ್ರಸಾದ್ ಸಾಹೇಬರು ಗವರ್ನರ್ನ ಮನವಿ ಮಾಡ್ತಿದ್ರೆ BJಪಿಯ ಗೂಂಡಾಗಳು, BJಪಿಯ ರೌಡಿಗಳು
ಬಿಜೆಪಿಯ ರೋಡ್ ರೋಮಿಯೋಗಳು ನಮ್ಮ ಹರಿಪ್ರಸಾದ್ ಸಾಹೇಬ್ರ ಬಟ್ಟೆಯನ್ನ ಹಿಂದೆಯಿಂದ ಹರಿದಿದ್ದಾರೆ. ಯಾಕೆಂದ್ರೆ ಫ್ರಂಟ್ ಇಂದ ಫೇಸ್ ಮಾಡೋ ದಮ್ಮು, ತಾಕತ್ತು, ಧೈರ್ಯ ಬಿಜೆಪಿಯವ್ರಿಗಿಲ್ಲ. ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದ್ದೀರಾ. ನೋವಿನಿಂದ ಹೇಳ್ತಿದ್ದೀನಿ, ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಇವತ್ತು ದೊಡ್ಡ ಹೈಡ್ರಾಮಾ ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದ್ ಕಡೆ ಗವರ್ನರ್ ನೆನ್ನೆನೆ ಬರಲ್ಲ ಅಂತ ಹೇಳಿದ್ರು, ಹೇಗೋ ಮಾಡಿ ಕನ್ವಿನ್ಸ್ ಮಾಡಿದ್ರು. ಇವತ್ತು ಬಂದು ನಾಮಕಾವಸ್ಥೆಗೆ ಬಂದು 4 ಲೈನ್ ಅನ್ನ ಓದ್ಬಿಟ್ಟು ಹೋಗಿದ್ದಾರೆ. ಸರ್ಕಾರ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಅಲ್ಲೂ ಕೂಡ ಧಿಕ್ಕಾರದ ಘೋಷಣೆಗಳು ಕೇಳಿಬಂತು ಗವರ್ನರ್ ವಿರುದ್ಧ. ಸದ್ಯದ ವಿಚಾರಗಳು ಏನೇನು ನಡೀತಾ ಇದೆ ಅಲ್ಲಿ ಆನಂದ್? ಸುಂದರ, ಪ್ರಮುಖವಾಗಿ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ಇವತ್ತು ಒಂದು ದೊಡ್ಡ ಹೈಡ್ರಾಮಾನೆ ನಡೆದಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಗವರ್ನರ್ ಅವರು ಇವತ್ತು ಭಾಷಣವನ್ನ ಮೊಟಕು ಮಾಡಿ ಹೊರಟಿರ್ತಕ್ಕಂಥದ್ದು ಕಾಂಗ್ರೆಸ್ ಮತ್ತೆ ಆಡಳಿತ ಪಕ್ಷಕ್ಕೆ ಬಹಳಷ್ಟು ಒಂದು ಆಕ್ರೋಶವನ್ನ ತಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾಜ್ಯಪಾಲರು ತಮ್ಮ ಭಾಷಣವನ್ನ ಮಾಡದೆ ಮೊಟಕುಗೊಳಿಸಿ ಹೊರಗಡೆ ಬರೆದಂತ ಸಂದರ್ಭದಲ್ಲಿ BK ಹರಿಪ್ರಸಾದ್, HC ಬಾಲಕೃಷ್ಣ, ಶರತ್ ಬಚ್ಚೇಗೌಡ, ಈ ಕಡೆ ಪ್ರದೀಪ್ ಈಶ್ವರ್ ಸೇರಿದಂತೆ 4-5 ಶಾಸಕರು ಅವರನ್ನ ಅಡ್ಡಗಟ್ಟತಕ್ಕಂತ ಒಂದು ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗುತ್ತೆ. ಜೊತೆಗೆ ಗವರ್ನರ್ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಗವರ್ನರ್ ಅವರು ಜನಪ್ರತಿನಿಧಿಗಳಿಗೆ ಅಪಮಾನ ಮಾಡಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಮತ್ತೊಂದು ಕಡೆ ಗವರ್ನರ್ ಅವರು ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಸದ್ಯ ಗವರ್ನರ್ ನಡೆಯನ್ನ ಮತ್ತೆ ಇಲ್ಲಿ ಭಾಷಣವನ್ನ ಏನು ಮೊಟಕು ಮಾಡಿದ್ದಾರೆ ಇದನ್ನ ವಿರೋಧಿಸಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಸದನದಲ್ಲೂ ಕೂಡ ಈ ಬಗ್ಗೆ ಆಡಳಿತ ಪಕ್ಷದ ನಾಯಕರು ಪ್ರಸ್ತಾಪ ಮಾಡಿ ಬಿಜೆಪಿ ಮತ್ತೆ ಗವರ್ನರ್ ವಿರುದ್ಧ ಮುಗಿಬೀಳೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ವಿಚಾರವನ್ನ ರಾಷ್ಟ್ರಪತಿಗಳು ಜೊತೆಗೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಇವತ್ತು ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈಗಷ್ಟೇ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ HK ಪಾಟೀಲ್ ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ ಇವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಲೋಕಭವನ ಅಂದ್ರೆ ಗವರ್ನರ್ ವಿರುದ್ಧ ಯಾವ ರೀತಿ ಒಂದು ಕಾನೂನಾತ್ಮಕವಾದಂತಹ ಹೋರಾಟವನ್ನು ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಮೊನ್ನೆ ಅಷ್ಟೇ ತಮಿಳುನಾಡಲ್ಲೂ ಕೂಡ ಇಂಥದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೇರಳದಲ್ಲೂ ಕೂಡ ಇಂಥದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ತಮಿಳುನಾಡು ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿರ್ತಕ್ಕಂಥದ್ದು. ಅದೇ ಮಾದರಿಯಲ್ಲಿ ಈಗ ಗವರ್ನರ್ ವಿರುದ್ಧ ರಾಜ್ಯ ಸರ್ಕಾರವೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ ವಿಚಾರವಾಗಿ ಕಾನೂನಾತ್ಮಕವಾದಂತಹ ಒಂದು ಹೋರಾಟದ ವಿಚಾರವಾಗಿ ಕಾನೂನು ತಜ್ಞರ ಒಂದು ಸಲಹೆಗಳನ್ನ ಪಡೆದುಕೊಂಡು ಹೋರಾಟವನ್ನು ರೂಪಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ಸಿಎಂ ಅವರ ನೇತೃತ್ವದಲ್ಲಿ ಸಭೆನೂ ಕೂಡ ಈಗ ವಿಧಾನಸೌಧ ಮೊಗಸಾಲೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ರಾಜ್ಯ ಭವನ ಮತ್ತೆ ರಾಜ್ಯ ಸರ್ಕಾರ ಏನಿದೆ ಇವರ ನಡುವೆ ನಡೀತಾ ಇರತಕ್ಕಂಥ ಒಂದು ಸಂಘರ್ಷ ಏನಿದೆ ಇದು ಮತ್ತಷ್ಟು ಒಂದು ತಾರಕಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ಕಡೆ ಗವರ್ನರ್ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಕೇವಲ ಈ ವಿಚಾರದ ಮಾತ್ರವಲ್ಲ, ಮೊದಲಿಂದಲೂ ಕೂಡ ಕೆಲವೊಂದು ಬಿಲ್ಗಳನ್ನ ತರ್ತಕ್ಕಂಥ ಒಂದು ವಿಚಾರವಾಗಿಯೂ ಕೂಡ ಸಂಘರ್ಷ ಏರ್ಪಟ್ಟಿತ್ತು. ಈಗಲೂ ಕೂಡ ರಾಜ್ಯಪಾಲರು ತಮ್ಮ ಬಳಿ ಒಂದು 4-5 ಬಿಲ್ಗಳನ್ನ ತಮ್ಮಲ್ಲೇ ಉಳಿಸಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಸಿಡ್ಡನ್ನ ಹೊಡೆದಿರ್ತಕ್ಕಂಥದ್ದು. ಈ ಎಲ್ಲಾ ಒಂದು ವಿಚಾರಗಳು ಮತ್ತು ಈ ಎಲ್ಲಾ ಒಂದು ಗವರ್ನರ್ ಆದ ನಡೆ ಏನಿದೆ ಇದು ರಾಜ್ಯ ಸರ್ಕಾರದ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನರೇಗಾವನ್ನ ಮರುಜಾರಿ ಮಾಡಬೇಕು ಅಂತ ಇಡೀ ದೇಶಾದ್ಯಂತ ಕಾಂಗ್ರೆಸ್ ನಾಯಕರು ಹೋರಾಟವನ್ನ ರೂಪಿಸ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ 27ನೇ ತಾರೀಕು ಬೃಹತ್ ಒಂದು ಆಂದೋಲನವನ್ನ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾಜ್ಯಪಾಲರ ಮೂಲಕವೇ ಕೇಂದ್ರ ಸರ್ಕಾರ ಥ್ಯಾಂಕ್ ಯು. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಧಿವೇಶನ ಶುರುವಾಗಿದೆ, ಆರಂಭ ಆಗಿದೆ, ಕೇಳಿಸ್ಕೊಳ್ಳೋಣ.